ಕರ್ತನಲ್ಲಿ ಪ್ರೀತಿ ಉಳ್ಳುತ್ತಾ ದೇವಚಂದ್ರೇ, ಯೇಸುವಿನ ಹೆಸರಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸ್ತೇನೆ. ಮತ್ತೊಮ್ಮೆ ಈ ಒಂದು ಉಜ್ಜೀವನದ ಕೀಲುಗೆ ಎಂಬಂಥ ಈ ಒಂದು ಚಾನಲ್ ಮೂಲಕವಾಗಿ ನಾನು ನಿಮ್ಮನ್ನು ಸಂಧಿಸೋದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೀನಿ. ಈಗಾಗಲೇ ನಾವು ಅನೇಕ ದಿವಸಗಳಿಂದ ಉಜ್ಜೀವನದ ಕುರಿತಾಗಿ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಉಜ್ಜೀವನಕ್ಕೆ ನಾವು ಹೇಗೆ ಸಿದ್ಧರಾಗಬೇಕು ಅನ್ನೋದನ್ನು ನಾವು ಈಗ ಕಳೆದ ಕೆಲವು ದಿನಗಳಿಂದ ನಾವು ಧ್ಯಾನಿಸ್ತಾ ಇದ್ದೇವೆ. ಮುಖ್ಯವಾಗಿ ಉಜ್ಜೀವನಕ್ಕೆ ನಾವು ಉಜ್ಜೀವಿಸಲ್ಪಡಬೇಕು. ನಾವು ಉಜ್ಜೀವಿಸಲ್ಪಡಬೇಕಂತ ಹೇಳಿದ್ರೆ ಹೇಗೆ? ನಾವು ಕರ್ತನನ್ನು ಅರಿತುಕೊಳ್ಳುವಾಗ ನಾವು ಉಜ್ಜೀವಿಸಲ್ಪಡ್ತೇವೆ. ತಂದೆಯ ಹೃದಯವನ್ನು ಅರಿತುಕೊಳ್ಳುವಾಗ ನಾವು ಉಜ್ಜೀವಿಸಲ್ಪಡ್ತೇವೆ. ತಪ್ಪಿ ಹೋದ ಮಗನ ಕಥೆಯಲ್ಲಿ ಆತನು ತಂದೆ ಕುರಿತಾಗಿ ಅರಿತುಕೊಂಡು, ತಂದೆ ಕುರಿತಾಗಿ ಆತನಿಗೆ, ತಂದೆಯ ಮನೆಯ ಕುರಿತಾಗಿ ಆತನಿಗೆ ಒಂದು ಅರಿವು ಆತನಿಗೆ ಬಂತು, ಆತನಿಗೆ ಬುದ್ಧಿ ಬಂತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಿದ್ವಿ. ಹಾಗೆಯೇ ನಾವು ಕ್ರಿಸ್ತನನ್ನು ಮತ್ತು ತಂದೆಯನ್ನು ನಾವು ಅರಿತುಕೊಳ್ತಾ ಬರ್ತಾ ಇದ್ದೇವೆ. ಮತ್ತು ಅದಕ್ಕಾಗಿ ನಾವು ಮತ್ತಾಯ ಬರೆದ ಸುವಾರ್ತೆ ಒಂದೊಂದು ಅಧ್ಯಾಯದಲ್ಲಿಯೂ ಕೂಡ ಕ್ರಿಸ್ತನ ಕುರಿತಾದ ಅನೇಕ ವಿಚಾರಗಳನ್ನ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೇ ವಚನ, ತಂದೆಯು ನಿರ್ದೋಷಿಯಾಗಿರೋ ಪ್ರಕಾರ ನೀವು ನಿರ್ದೋಷಿಗಳಾಗಿರ್ರಿ ಎಂಬುದಾಗಿ ನಾವು ನೋಡ್ತೇವೆ. ತಂದೆ ಹೇಗೆ ನಿರ್ದೋಷಿ? ತಂದೆ ನೀತಿವಂತರನ್ನು ಅನೀತಿವಂತರನ್ನು ಪ್ರೀತಿಸುವ ತಂದೆಯಾಗಿದ್ದಾನೆ. ಆತನು ಈ ಲೋಕವನ್ನ ಪ್ರೀತಿಸಿ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಬಲಿ ಕೊಟ್ಟನು. ಅದರ ಕುರಿತಾಗಿ ನಾವು ನೋಡ್ತೇವೆ. ಹಾಗೆ ತಂದೆ ಎಲ್ಲರನ್ನು ಪ್ರೀತಿಸೋದ್ರಿಂದ ಆತ ನಿರ್ದೋಷಿಯಾಗಿದ್ದಾನೆ. ಯಾರೂ ಕೂಡ ಆತನನ್ನು ದೂಷಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿರೋದ್ರಿಂದ ಈ ಪ್ರೀತಿಯನ್ನ ನಮ್ಮಿಂದ ಆತ ಅಪೇಕ್ಷಿಸುವ ಆತನು. ಅದೇ ಮತ್ತಾಯ 5ನೇ ಅಧ್ಯಾಯ 42ನೇ ವಚನದಿಂದ ಆತ ನಮಗೆ ಹೇಳ್ತಾನೆ, ಪ್ರೀತಿಸ್ರಿ, ನಿಮ್ಮ ವೈರಿಗಳನ್ನು ಕೂಡ ಪ್ರೀತಿಸ್ರಿ, ನಿಮ್ಮನ್ನು ದ್ವೇಷಿಸುವವರಿಗಾಗಿ ಪ್ರಾರ್ಥಿಸ್ರಿ ಎಂಬುದಾಗಿ ಯೇಸು ಹೇಳಿರೋದನ್ನು ನಾವು ಕೇಳಿದ್ದೇವೆ. ನಾವು ನಿರ್ದೋಷಿಗಳಾಗಿರ್ಬೇಕಂದ್ರೆ ನಾವು ಅವರನ್ನು ಪ್ರೀತಿಸಬೇಕು. ನೀತಿವಂತರಾಗ್ಲಿ ಅನೀತಿವಂತರಾಗ್ಲಿ ನಾವು ದೇವರ ಪ್ರೀತಿಯನ್ನು ಅವರಿಗೆ ಕೊಡುವ ಅಂಗಿನವರಾಗಿದ್ದೇವೆ. ಅದಕ್ಕಾಗಿಯೇ ಪ್ರೀತಿ ಅನ್ನುವಂಥ ಫಲವನ್ನ ನಾವು ಕೊಡುವುದಕ್ಕೋಸ್ಕರವಾಗಿಯೇ ಕ್ರಿಸ್ತ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಜಗದುತ್ಪತ್ತಿಗೆ ಮುಂಚೆಯೇ ನಮ್ಮನ್ನು ಆರಿಸ್ಕೊಂಡಿದ್ದ ಏನಕ್ಕಾಗಿ ಅಂದರೆ ಆತನ ಸನ್ನಿಧಿಯಲ್ಲಿ ಪ್ರೀತಿಯುಳ್ಳವರಾಗಿರಬೇಕು ಅನ್ನೋದಕ್ಕಾಗಿಯೇ. ಸೊ ನಾವು ಅದನ್ನು ಕಳೆದ ವಾರಗಳಲ್ಲಿ ನಾವು ಧ್ಯಾನಿಸಿದ್ದೇವೆ. ಪ್ರೀತಿ ಎಂಬ ಫಲ ನಾವು ಕೊಡಬೇಕು. ಪವಿತ್ರಾತ್ಮನ ಫಲಗಳಲ್ಲಿ ಮೊದಲನೇದಾಗಿ ಪ್ರೀತಿ ಎಂಬುದಾಗಿ ಪ್ರಾರಂಭವಾಗ್ತದೆ. ಪ್ರೀತಿ ಅನ್ನೋ ಫಲವನ್ನು ನಾವು ಬಿಡುವವರಾಗಬೇಕು, ಕೊಡುವವರಾಗಬೇಕು. ನಮ್ಮಿಂದ ಉಂಟಾಗುವಂಥದ್ದಾಗಿದೆ, ಅದು ಪವಿತ್ರಾತ್ಮನಿಂದ ನಮ್ಮಿಂದ ಹೊರಬರುವಂಥದ್ದಾಗಿದೆ. ನಾವು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುವಾಗ ಆ ಪ್ರೀತಿ ನಮ್ಮಿಂದ ಹೊರ ಹೊಕ್ಕುತ್ತೆ, ಅದು ಹೊರ ತೋರ್ಪಡುತ್ತದೆ. ಅದಕ್ಕಾಗಿಯೇ ನಾವು ಪ್ರೀತಿಯನ್ನು ಮೊದಲನೇದಾಗಿ ದೇವರಿಗೆ, ಎರಡನೇದಾಗಿ ನಮ್ಮ ಕುಟುಂಬ ಅಂದರೆ ಆತ್ಮಿಕ ಮತ್ತು ಶಾರೀರಿಕ ಕುಟುಂಬಕ್ಕೆ ನಾವು ಪ್ರೀತಿಯನ್ನು ತೋರಿಸ್ಬೇಕು. ಮೂರನೇದಾಗಿ ನಮ್ಮ ನೆರೆಯವರಿಗೆ, ನಾವು ಅರಿಯದ ಗೊತ್ತಿಲ್ಲದ ಜನಗಳಿಗೂ ಕೂಡ ನಾವು ಪ್ರೀತಿ ತೋರಿಸ್ಬೇಕು ಅನ್ನೋದನ್ನು ನಾವು ಅನೇಕ ಉದಾಹರಣೆಗಳಿಂದ, ವಾಕ್ಯ ಭಾಗಗಳಿಂದ ಕಲಿತ್ಕೊಂಡ್ವಿ. ಹಾಗೆಯೇ ಪ್ರೀತಿ ನಾವು ತೋರಿಸುವ ಪ್ರೀತಿ ಎಂಥದ್ದಾಗಿರ್ಬೇಕಂದ್ರೆ ಮೊದಲನೇದಾಗಿ ನಮ್ಮ ಪ್ರೀತಿ ಕ್ಷಮೆಯಲ್ಲಿ ತೋರ್ಪಡಬೇಕು ಅನ್ನೋದನ್ನು ನಾವು ಧ್ಯಾನಿಸಿದ್ವಿ. ಅದಾದ ನಂತರ ನಮ್ಮ ಪ್ರೀತಿ ಕಳೆದ ವಾರಗಳಲ್ಲಿ ನಾವು ಧ್ಯಾನಿಸಿದ್ವಿ, ನಮ್ಮ ಪ್ರೀತಿ ನಮ್ಮ ಮಾತಿನಲ್ಲಿಯೂ ಕೂಡ ಅದು ಪ್ರಕಟವಾಗಬೇಕು. ಅದರಲ್ಲಿ ಮುಖ್ಯವಾಗಿ ನಮ್ಮ ನಾಲಿಗೆ ವಿಚಾರದಲ್ಲಿ ಕಳೆದ ವಾರದಲ್ಲಿ ನಾವು ಧ್ಯಾನಿಸಿದ್ದೇವೆ. ನಾಲಿಗೆ ವಿಷಯದಲ್ಲಿ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗಿದೆ. ಸೊ ಹಾಗೆ ಈಗ ನಾವು ಪ್ರೀತಿಯ ಮತ್ತೊಂದು ವಿಷಯವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಕಡೆಯದಾಗಿ ಪ್ರೀತಿಯ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿರುವಂಥ ಒಂದು ವಿಷಯ ಇದು. ಇದರಲ್ಲಿ ನಮ್ಮ ಪ್ರೀತಿ ಕಡೆಯವರೆಗೂ ನಿಲ್ಲುವ ಪ್ರೀತಿಯಾಗಿರಬೇಕು. ನಮ್ಮ ಪ್ರೀತಿ ಕಡೆಯವರೆಗೂ ನಿಲ್ಲುವಂಥದ್ದು. ಯೇಸು ಸ್ವಾಮಿಯನ್ನು ಕೂಡ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ಅವರೊಂದು ಮಾತು ಹೇಳ್ತಾರೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕಂತಲೂ ಆ ಫಲವು ನಿಲ್ಲುವಂಥದ್ದಾಗಬೇಕಂತಲೂ ನಿಮ್ಮನ್ನು ನಾನು ನೇಮಿಸಿದ್ದೇನೆ ಎಂಬುದಾಗಿ. ಸೊ ಪ್ರಿಯರೇ, ಅದೇ ರೀತಿಯಲ್ಲೇ ಈ ದಿವಸ ದೇವರು ನಮ್ಮಿಂದ ಬಯಸುವಂತಹ ಪ್ರೀತಿ ಅಂತದಂತ ಹೇಳಿದ್ರೆ ನಾವು ನಿಲ್ಲುವ ಪ್ರೀತಿಯನ್ನು ನಾವು ತೋರಿಸುವರಾಗಬೇಕು. ಒಂದು ದೇವರ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ನೆರೆಯವರ ಮೇಲೆ ನಾವು ಆ ಪ್ರೀತಿಯನ್ನು ತೋರಿಸಬೇಕು. ಕಡೆಯವರೆಗೂ ನಿಲ್ಲುವ ಪ್ರೀತಿ, ಒಂದೇ ರೀತಿಯಾದ ಪ್ರೀತಿ, ಬೇರ್ಪೇರು ಇಲ್ಲದ ಪ್ರೀತಿ. ಅದನ್ನು ಯೇಸು ಸ್ವಾಮಿ ಕೂಡ ಒಂದೇ ರೀತಿಯಾದ ಪ್ರೀತಿಯನ್ನು ತನ್ನ ಶಿಷ್ಯರ ಮೇಲೆ ತೋರಿಸಿರುವುದನ್ನು ನಾವು ಸತ್ಯವೇದದಲ್ಲಿ ಕಾಣಲಿಕ್ಕೆ ಸಾಧ್ಯ. ಅವರು ಒಂದೇ ರೀತಿಯಾದ ಪ್ರೀತಿಯನ್ನು ತೋರಿಸಿದ್ರು, ಮತ್ತೆ ಕಡೆಯವರೆಗೂ ಆ ಪ್ರೀತಿಯನ್ನು ಕಾಪಾಡಿಕೊಂಡ್ರು. ಮತ್ತು ಅದು ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೀವಿ. 13ನೇ ಅಧ್ಯಾಯದ ಪ್ರಾರಂಭದ ಭಾಗದಲ್ಲಿ
ನಾವು ಅದನ್ನು ನೋಡಲಿಕ್ಕೆ ಸಾಧ್ಯ. ನಾವು ಸತ್ಯವೇದನ ಬೈಬಲ್ನ ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 1ನೇ ವಚನದ ಕಡೆ ನಾವು ತಿರುಗಿಸೋಣ. ಅದರಲ್ಲಿ 2ನೇ ಭಾಗ ಹೀಗೆ ಹೇಳ್ತದೆ. ಪ್ರಾರಂಭದಿಂದ ಓದೋಣ. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳ್ಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನ ಪ್ರೀತಿಸುತ್ತಾ ಬಂದನು. ಇಂಗ್ಲಿಷ್ನಲ್ಲಿ ಹೀಗಿದೆ: Now before the feast of the Passover, when Jesus knew that his hour had come to depart out of his world to the Father, having loved his own who were in the world, he loved them to the end. ಕಡೆಯವರೆಗೂ ಆತನು ಪ್ರೀತಿಸಿದ್ದಾನೆ. ಯೇಸು ಕ್ರಿಸ್ತನ ಪ್ರೀತಿ ಕಡೆಯವರೆಗೂ ಇದ್ದ ಪ್ರೀತಿ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೋಗುವಾಗಲೂ ಅವರನ್ನು ಪ್ರೀತಿಸಿದ್ದಾನೆ. ಯೇಸು ಸ್ವಾಮಿ ಅವ್ರನ್ನ ಹಿಡುಕೊಟ್ಟಾಗ್ಲೂ, ಅವ್ರನ್ನ ದೂಷಿಸಿದಾಗ್ಲೂ, ಅವರನ್ನ ಅರ್ಥ ಮಾಡಿಕೊಳ್ಳದೇ ಇದ್ದಾಗ್ಲೂ ಯೇಸು ಅವ್ರನ್ನ ಪ್ರೀತಿಸುತ್ತಲೇ ಬಂದ. ಯೇಸು ಸ್ವಾಮಿ ಶಿಲುಬೆ ಕುರಿತಾಗಿ ಶಿಷ್ಯರಿಗೆ ಹೇಳುವಾಗ ಆ ಶಿಷ್ಯರು ನಮಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅನ್ನುವಂಥ ಆಸೆ. ಯೇಸುನ ಅರ್ಥ ಮಾಡ್ಕೊಳ್ಳಲಿಲ್ಲ ಕೆಲವು ಶಿಷ್ಯರು. ಯೇಸು ಸ್ವಾಮಿ ಶಿಲುಬೆಗೆ ಹೋಗ್ತಿರುವಾಗ ಅದನ್ನ ತಡೆದು ಯೇಸು ಸ್ವಾಮಿಯನ್ನ ದುಃಖಪಡಿಸಿದಂಥ ಒಬ್ಬ ಶಿಷ್ಯ, ಯೇಸು ಸ್ವಾಮಿಯನ್ನೇ ಅಲ್ಲಗೆಳೆದಂಥ ಒಬ್ಬ ಶಿಷ್ಯ. ಯೇಸು ಆತನ ಯಾರಂತಾನೆ ನನಗೆ ಗೊತ್ತಿಲ್ಲ ಎಂಬುದಾಗಿ 3 ಬಾರಿ ಅಲ್ಲಗೆಳೆದಿದ್ದಾನೆ. ಆದರೂ ಕೂಡ ಯೇಸು ಆ ಶಿಷ್ಯನಿಗಾಗಿ ವಿಜ್ಞಾಪಿಸಿಕೊಳ್ತಾರೆ. ಬೇರೆ ಯೇಸುವಿನ ಪ್ರೀತಿ ಕಡೆಯವರೆಗೂ ನಿಂತ ಪ್ರೀತಿ. ಯೇಸುನ ಹಿಡ್ಕೊಟ್ಟ ಯೂದನನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಸ್ನೇಹಿತನೇ, ನನ್ನ ಮುದ್ದಿಟ್ಟು ಹಿಡ್ಕೊಡುತ್ತೀಯೋ ಎಂಬುದಾಗಿ. ಸೊ ಯೇಸುವಿನ ಪ್ರೀತಿ ಕಡೆಯವರೆಗೂ ನಿಂತದ್ದು, ಕಡೆಯವರೆಗೂ. ಇವನ್ ಶಿಲುಬೆ ಮೇಲೆ ಕೂಡ ಯೇಸು ಸ್ವಾಮಿ ಹೇಳ್ತಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೋ ಸ್ವಾಮಿ ಅವ್ರು ಅರಿಯರು, ಅವ್ರನ್ನ ಕ್ಷಮಿಸು. ಅವ್ರು ಏನ್ ಮಾಡ್ತಾ ಇದ್ದಾರೋ ಅವ್ರು ಅರಿಯರು ಸ್ವಾಮಿ, ಅವ್ರನ್ನ ಕ್ಷಮಿಸು. ಈ ರೀತಿಯಲ್ಲಿ ಪ್ರೀತಿಯ ವಿಚಾರದಲ್ಲಿ ಅನೇಕ ವಿಷಯಗಳನ್ನ ನಾವು ಕಲೀಲಿಕ್ಕೆ ಸಾಧ್ಯ. ಮತ್ತೆ ಯೇಸು ಸ್ವಾಮಿ ಈ ಪ್ರೀತಿಯ ಕುರಿತಾಗಿ ಮಾತಾಡುವ ವಿಷಯ, ಅವರು ತನ್ನ ಪ್ರೀತಿಯನ್ನು ತೋರಿಸಿದ್ದಾರೆ. ಆದರೆ ಆ ಪ್ರೀತಿಯ ನಮ್ಮ ವಿಷಯದಲ್ಲಿ ಆತ ಹೇಳುವಂತ ವಿಚಾರ ಏನಂತ ಹೇಳಿದ್ರೆ, ಕಡೆಯ ದಿನದಲ್ಲಿ ಪ್ರೀತಿ ಏನಾಗುತ್ತಂತೆ, ತಣ್ಣಗಾಗಿ ಹೋಗ್ತದಂತೆ. ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ 12ನೇ ವಚನ ನಾವು ತೆಗೆದುಕೊಳ್ಳೋಣ. ಮತ್ತಾಯ 24:12 ನಾವು ಅದರಲ್ಲಿ ಈ ರೀತಿಯಲ್ಲಿ ನಾವು ಓದ್ತೇವೆ: ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಅಧರ್ಮ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಅನೇಕರ ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ. ಅನೇಕರು ದೇವರ ಮೇಲೆ ತೋರಿಸಬೇಕಾದ ಪ್ರೀತಿಯನ್ನ ತೋರಿಸ್ಲಿಕ್ಕಾಗ್ತಿಲ್ಲ, ಮನುಷ್ಯರ ಮೇಲೆ ತೋರಿಸಬೇಕಾದ ಪ್ರೀತಿಯನ್ನ ತೋರಿಸ್ಲಿಕ್ಕಾಗ್ತಿಲ್ಲ, ನೆರೆಯವರ ಮೇಲೆ ಪ್ರೀತಿ ತೋರಿಸ್ತಿಲ್ಲ. ಯಾರಾದ್ರೂ ಒಬ್ಬ ಸ್ಟ್ರೇಂಜ್ ಪರ್ಸನ್, ಗೊತ್ತು ಗೊರಿಲ್ಲದ ವ್ಯಕ್ತಿ ಬಂದಾಗ ನಾವು ಆತನಿಗೆ ಸಹಾಯ ಮಾಡ್ತೀವ ಅಂತಂದ್ರೆ ಇಲ್ಲ. ಕಾರಣ ಏನಂದ್ರೆ ಅಧರ್ಮ ಹೆಚ್ಚಾಗಿ ಹೋಗಿದೆ. ನಾವು ಸಹಾಯ ಮಾಡಿದ್ರೆ ಆತ ಯಾವ ರೀತಿಯಲ್ಲಿ ನಮ್ಮ ಮೇಲೆ ಅಡ್ವಾಂಟೇಜ್ ತೆಗೆದುಕೊಳ್ತಾನೋ, ನಮ್ಮನ್ನು ಯಾವ ರೀತಿ ಆತ ದುರುಪಯೋಗ ಪಡಿಸ್ಕೊಳ್ತಾನೋ ಎಂಬುದಾಗಿಯೇ ನಾವು ಯೋಚಿಸ್ತೇವೆ. ಯಾಕಂದ್ರೆ ಲೋಕದಲ್ಲೆಲ್ಲ ದುಷ್ಟತ್ವ ತುಂಬಿದೆ, ಎಲ್ಲಾ ಕಡೆಗಳಲ್ಲಿ ದುಷ್ಟತ್ವ, ಎಲ್ಲಾ ಕಡೆಯಲ್ಲಿ ಸ್ಕ್ಯಾಮ್ಗಳು ನಡೀತಾ ಇದೆ, ಆನ್ಲೈನ್ ಸ್ಕ್ಯಾಮ್ ನಡೀತಾ ಇದೆ, ಮತ್ತೆ ಡೈರೆಕ್ಟ್ ಕಣ್ಣು ಮುಂದೆಯೇ ಕಳ್ತನ ಮಾಡುವಂಥವ್ರು ಇದ್ದಾರೆ. ಸೊ ಏನಾಗ್ತಿದೆ ಅಂದ್ರೆ ಲೋಕ ಧರ್ಮದಿಂದ ತುಂಬ್ತಾ ಇದೆ, ಅಧರ್ಮ ಹೆಚ್ಚಾಗ್ತಾ ಇದೆ ಲೋಕದ ಒಳಗೆ. ಈ ತರ ಅಧರ್ಮ ಹೆಚ್ಚಾಗ್ತಾ ಇರೋದ್ರಿಂದ ದೇವ ಮಕ್ಕಳ ಪ್ರೀತಿ ಏನಾಗ್ತಿದೆ, ತಣ್ಣಗಾಗಿ ಹೋಗ್ತಾ ಇದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಕಡೆಯ ದಿನದಲ್ಲಿ ಅನೇಕರ ಪ್ರೀತಿ ತಣ್ಣಗಾಗುವುದು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಅಂತ ಯೇಸು ಹೇಳ್ತಾರೆ. ನಾವು ಕಡೆಯವರೆಗೂ ತಾಳಿಕೊಳ್ಳಬೇಕಾಗಿದೆ. ಈ ಎಲ್ಲ ಮೋಸ, ಈ ವಂಚನೆ, ಈ ಕಷ್ಟ, ಈ ವೇದನೆಗಳನ್ನ ತಾಳಿಕೊಳ್ಳುವುದಕ್ಕಾಗಿ ಕರ್ತನು ನಮ್ಮನ್ನ ಕರೀತಿದ್ದಾನೆ. ನಾವು ಇದನ್ನ ತಾಳ್ಕೊಳ್ಬೇಕು, ಇದನ್ನು ಸಹಿಸಿಕೊಳ್ಬೇಕು. ನೋಡ್ರಿ, ಯೇಸು ಸ್ವಾಮಿ ಜೊತೆಲಿದ್ದಂತ 12 ಶಿಷ್ಯರ ಮೂಲಕವಾಗಿ ಯೇಸುವಿಗೆ ಅನೇಕ ರೀತಿಯಾದ ಮೋಸ, ಅನೇಕ ರೀತಿಯಲ್ಲಿ ಯೇಸು ಸ್ವಾಮಿಯನ್ನ ಯೇಸು ಮೋಸವನ್ನು ಅನುಭವಿಸ್ಬೇಕಾಗಿತ್ತು, ಯೇಸು ವಂಚನೆಯನ್ನು ಅನುಭವಿಸ್ಬೇಕಾಗಿ ಬಂತು, ಯೇಸು ಆ ರೀತಿಯಾಗಿ ನೋವನ್ನು ಅನುಭವಿಸ್ಬೇಕಾಗಿ ಬಂತು. ಯೇಸುವನ್ನ ಅಲ್ಲಿದ್ದಂತ ಯೂದ ವಂಚಿಸೋದಕ್ಕೆ ಪ್ರಯತ್ನಿಸ್ತಿದ್ದಾನೆ, ಮೋಸಪಡಿಸೋದಕ್ಕೆ ಪ್ರಯತ್ನಿಸ್ತಿದ್ದಾನೆ. ಪ್ರತಿ ದಿವಸ ಆ ಯೂದನ ಬಳಿಯಲ್ಲಿದ್ದಂಥ ಆ ಒಂದು ಹಣದ ಚೀಲದಲ್ಲಿ ಯೇಸುವಿಗೆ ಗೊತ್ತಿಲ್ಲದೆ ಹಣವನ್ನು ತೆಗೆದುಕೊಳ್ತಿದ್ದಾನೆ, ಕಳ್ತನ ಮಾಡ್ತಿದ್ದಾನೆ. ಯೇಸು ವಂಚಿಸೋದಕ್ಕೆ ಟ್ರೈ ಮಾಡಿದ, ಆದರೂ ಯೇಸು ಅದನ್ನ ತಾಳಿಕೊಂಡ್ರು, ಸಹಿಸಿಕೊಂಡ್ರು. ಇದನ್ನ ಯೂದನಿಗೆ ನೇರವಾಗಿ ನೀನು ಈಗ ಮಾಡ್ತಿದ್ದೆ ಎಂಬುದಾಗಿ ಆತನಿಗೆ ಹೇಳಲೇ ಇಲ್ಲ. ಮತ್ತೆ ಆತನ ಹಿಡ್ಕೊಳ್ಳುವ ವಿಚಾರದಲ್ಲಿಯೂ ಕೂಡ ಯೇಸು ಆತನಿಗೆ ನೇರವಾಗಿ ಹೇಳಲಿಲ್ಲ. ಒಮ್ಮೆ ಆತನಿಗೆ ನೀನು ಮಾಡಬೇಕಾದ ಕೆಲಸನ ಮಾಡು ಹೋಗು ಎಂಬುದಾಗಿ ಹೇಳಿ ಕಳಿಸ್ತಾರೆ. ಮತ್ತೆ ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲಾರ್ಗೂ ಹೇಳ್ತಾರೆ ಹಿಡ್ಕೊಡು ನೀವಿದ್ದೀರಿ ಎಂಬುದಾಗಿ. ಆಗ್ಲೂ ಕೂಡ ಯೂದ ಅರಿತುಕೊಳ್ಳಿಲ್ಲ. ಪ್ರಿಯರೇ, ಈ ದಿವಸವೂ ಕೂಡ
ಈ ದಿವಸವೂ ಕೂಡ ನಮ್ಮ ಪರಿಸ್ಥಿತಿ ಹೀಗೇ ಅದೇ. ನಮ್ಮ ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ. ಈ ಕಡೆಯ ದಿನದಲ್ಲಿ ಅನೇಕರ ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ. ಪ್ರಾರಂಭದಲ್ಲಿ ನಮಗಿದ್ದ ಪ್ರೀತಿ ಹೀಗಿದೆಯೋ? ಪ್ರಾರಂಭದಲ್ಲಿ ನಾವು ಕ್ರಿಸ್ತನ ಅರಿತ ದಿನದಲ್ಲಿದ್ದ ಪ್ರೀತಿ ನಮ್ಮಲ್ಲಿ ಇದೆಯೋ? ಸೊ ಇಲ್ಲದೆ ಇರೋದಾದ್ರೆ ನಾವು ಅದನ್ನು ಸರಿಪಡಿಸ್ಕೊಳ್ಬೇಕಾಗಿದೆ. ಯಾಕಂದ್ರೆ ಅಪೊಸ್ತಲನಾದ ಪೌಲನು 2 ತಿಮೋತಿ 3ನೇ ಅಧ್ಯಾಯ 1ನೇ ವಚನದಿಂದ ಅಲ್ಲಿ ಆತನು ಹೇಳ್ತಾನೆ, ಕಡೆಯ ದಿನ ಯಾವ ರೀತಿ ಇರ್ತದೆ, ಅದು ಕಠಿಣಕರವಾದ ದಿನಗಳಾಗಿರ್ತದೆ. ಆ ದಿನಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನ ಆತ ತುಂಬಾ ಸುಂದರವಾಗಿ 2 ತಿಮೋತಿ 3ನೇ ಅಧ್ಯಾಯದಲ್ಲಿ ಆತ ಹೇಳ್ತಾನೆ. ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುತ್ತವೆಂದು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಒಬ್ಬಿಕೊಂಡವರು, ದೇವರನ್ನ ಪ್ರೀತಿಸದೆ ಭೋಗವನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡವನ್ನುವವರು ಆಗಿರುವರು. ಇಂಥವರ ಸಹವಾಸ ಮಾಡದಿರು. ನೋಡ್ರಿ, ಅನೇಕ ವಿಚಾರಗಳು ಪೌಲನು ಕಡೆಯ ದಿನಗಳ ಕುರಿತಾಗಿ ಆತ ಮಾತಾಡುವುದನ್ನ ನಾವು ಇಲ್ಲಿ ಕಾಣ್ತೇವೆ. ಆ ಅಧರ್ಮ ಅನ್ನೋದು ಲೋಕದಲ್ಲಿ ತುಂಬಿಕೊಳ್ತಾ ಇದೆ. ಸ್ವಾರ್ಥ ಚಿಂತಕರಿದ್ದಾರೆ, ಹಣದಾಸೆಯವರಿದ್ದಾರೆ, ಕೊಚ್ಚಿಕೊಳ್ಳುವವರಿದ್ದಾರೆ, ಒಳ್ಳೆಯದನ್ನ ಪ್ರೀತಿ ಮಾಡದೇ ಇರೋರು ಇದ್ದಾರೆ. ಅಂಥವ್ರು ಅಧಿಕವಾಗ್ತಾರೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಆದ್ರೆ ಕ್ರೈಸ್ತರಾಗಿರುವಂತ ನಾವು ಪ್ರೀತಿಯನ್ನ ತೋರಿಸುವ ಹಂಗಿನಲ್ಲಿದ್ದೇವೆ. ನಾವು ಪ್ರೀತಿಯನ್ನೇ ಈ ಲೋಕಕ್ಕೆ ತೋರ್ಪಡಿಸಬೇಕು. ಮತ್ತೆ ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34 ಮತ್ತು 35ನೇ ವಚನ ಹೇಗೆ ಹೇಳ್ತದೆ? ಯೋಹಾನ ಬರೆದ ಸುವಾರ್ತೆ 13, 34 ಮತ್ತು 35 ವಚನ ಹೇಗೆ ಹೇಳ್ತದೆ? ನಾವು ಅದನ್ನು ಓದಿಕೊಳ್ಳೋಣ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು ಅಂದನು. ಯಾವಾಗ ನಮಗೆ ಒಬ್ಬರ ಮೇಲೆ ನಮಗೆ ಒಬ್ಬರಿಗೆ ಪ್ರೀತಿ ಇರ್ತದೋ, ಯಾವ ರೀತಿಯಾದ ಪ್ರೀತಿ? ಯೇಸು ಕ್ರಿಸ್ತನು ನಮ್ಮ ಮೇಲೆ ತೋರಿದ ಪ್ರೀತಿ, ಅದೇ ಪ್ರೀತಿ ನಮಗೆ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಇರುವುದಾದ್ರೆ ಆಗ ನಾವು ಕ್ರಿಸ್ತನ ಶಿಷ್ಯರು ಅಥವಾ ನಾವು ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಡ್ತೇವೆ. ಯಹೂದ್ಯರಾದಂತಹ ಶಿಷ್ಯರು, ಅಪೊಸ್ತಲರು, ಅವರು ಅಂತ್ಯೋಕ್ಯದಲ್ಲಿ ಕ್ರೈಸ್ತರು ಎಂಬುದಾಗಿ ಹೆಸರನ್ನು ತೆಗೆದುಕೊಳ್ಳುವುದಕ್ಕೆ ಕಾರಣ ಈ ಪ್ರೀತಿಯೇ ಕಾರಣ. ಯೇಸು ಆ ಜನಗಳ ಮೇಲೆ ತೋರಿದ ಪ್ರೀತಿಯನ್ನು ಕೂಡ ಅಪೊಸ್ತಲರು ತೋರಿಸ್ತಾ ಇದ್ದಾರೆ. ಆಗಿರೋದ್ರಿಂದಲೇ ಆ ದಿನಗಳಲ್ಲಿ ಅವರು ದೇವರ ಪ್ರೀತಿಯನ್ನು ತೋರಿಸಿದ್ರಿಂದಲೇ ಶಿಷ್ಯರು ಎಂಬುದಾಗಿ ಗುರುತಿಸಲ್ಪಟ್ರು. ಇವತ್ತು ಕ್ರೈಸ್ತರಾಗಿರುವಂತ ನಮಗಿರ್ತಕ್ಕಂಥ ಒಂದು ಮಾರ್ಕ್, ಒಂದು ಚಿಹ್ನೆ, ಅದು ಪ್ರೀತಿ. ಶಿಲುಬೆ ಇರಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅದೆಲ್ಲದಕ್ಕಿಂತ ಅಧಿಕವಾಗಿ ಯೇಸು ಹೇಳ್ತಿರುವಂಥದ್ದು ಯಾವುದು? ನೀವು ಶಿಲುಬೆಯನ್ನು ಒಂದು ಚಿಹ್ನೆಯಾಗಿ ಇಟ್ಕೊಳ್ರಿ ಅಂತ ಹೇಳಿಲ್ಲ, ಪ್ರೀತಿಯನ್ನು ಚಿಹ್ನೆಯಾಗಿ ಇಟ್ಕೊಳ್ರಿ. ನಿಮ್ಮ ಪ್ರೀತಿಯನ್ನು ನೋಡುವಾಗ ಅವ್ರು ನನ್ನ ಶಿಷ್ಯರು ಅಂತ ಹೇಳ್ತಾರೆ. ನಿಮ್ಮ ಪ್ರೀತಿಯನ್ನು ನೋಡುವಾಗ ನಿಮ್ಮನ್ನ ಕ್ರೈಸ್ತರು ಅಂತ ಕರೀತಾರೆ. ಸೊ ಈ ದಿವಸ ಇದು ನಮ್ಮಲ್ಲಿ ಇದೆಯೋ? ನಮ್ಮಲ್ಲಿ ಅದನ್ನು ಗುರುತಿಸ್ತಾ ಇದ್ದಾರೋ? ಗುರುತಿಸದೇ ಇರೋದಾದ್ರೆ ನಾವು ತಿರುಗಿ ಆ ಭಾಗಕ್ಕೆ ಬರಬೇಕಾಗಿದೆ, ಆ ಕ್ಷೇತ್ರಕ್ಕೆ ಬರಬೇಕಾಗಿದೆ. ಯಾಕಂದ್ರೆ ಯೇಸುನೇ ಹೇಳಿದ್ದಾರೆ, ಕಡೆಯ ದಿನಗಳಲ್ಲಿ ಅನೇಕರ ಪ್ರೀತಿ ತಣ್ಣಗಾಗುವುದು. ನನಗೆ ಆ ವಿಚಾರದಲ್ಲಿ ಭಯ ಉಂಟು ಪ್ರಿಯರೇ. ನಮ್ಮೊಬ್ಬೊಬ್ಬರಿಗೆ ಆ ವಿಚಾರದಲ್ಲಿ ಭಯವಾಗ್ಲಿ. ಯೇಸು ಹೇಳಿದ್ದಾರೆ, ಹೇಳಿದ ಮೇಲೆ ಅದು ಹಾಗೆ ಆಗ್ಲಿಕ್ಕಿದೆ. ಲೋಕದಲ್ಲಿ ಕೂಡ ಎಲ್ಲರ ಪ್ರೀತಿ ತಣ್ಣಗಾಗ್ತಾ ಇದೆ, ಸಭೆಯೊಳಗೂ ಪ್ರೀತಿ ತಣ್ಣಗಾಗ್ತಾ ಇದೆ. ಸಭೆಯಲ್ಲಿ ಪ್ರೀತಿನೇ ಇಲ್ಲದೆ ಇದ್ರೆ ಆ ಸಭೆಗೆ, ಆ ಒಂದು ಕ್ರೈಸ್ತರಲ್ಲಿ ಪ್ರೀತಿನೇ ಇಲ್ಲದೆ ಹೋದ್ರೆ ಆ ಕ್ರೈಸ್ತರ ಪರಿಸ್ಥಿತಿ ಹೇಗೆ? ಸೊ ನಾವು ಫಲ ಕೊಡುವುದಕ್ಕಾಗಿ ನಿಲ್ಲಿಸಲ್ಪಟ್ಟವರು. ಸೊ ಇದನ್ನು ನಾವು ಮುಂದುವರೆದು ಮುಂದಿನ ವಾರವೂ ಕೂಡ ನಾವು ಧ್ಯಾನಿಸಲಿಕ್ಕಿದ್ದೇವೆ. ನಾವೀಗ ಪ್ರಾರ್ಥನೆ ಮಾಡೋಣ. ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ತಾಳಿಕೊಂಡು ನಾವು ರಕ್ಷಣೆ ಹೊಂದುವವರೆಗೂ ನಾವು ಈ ಪ್ರೀತಿಯನ್ನು ತೋರಿಸುವವರಾಗಲಿ. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಈ ಕಡೆಯ ದಿವಸಗಳಲ್ಲಿ ಅಪ್ಪ, ನಾವು ಕಡೆಯವರೆಗೂ ಪ್ರೀತಿಸಬೇಕೆಂದು ನೀವು ಬಯಸುವ ಕರ್ತನ ಸ್ವಾಮಿ. ಕಡೆಯವರೆಗೂ ನಾವು ಪ್ರೀತಿಯನ್ನು ತೋರಿಸ್ಬೇಕಂತ ನೀವು ಬಯಸ್ತಿರಲ್ಲಪ್ಪ. ಅಪ್ಪ ಕರ್ತನೆ, ನಮಗೆ ಸಹಾಯ ಮಾಡು. ತಾಳಿಕೊಳ್ಳುವುದಕ್ಕೆ ಸ್ವಾಮಿ ಅಪ್ಪ, ತಾಳಿಕೊಂಡು
ಕರ್ತನೆ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡು. ನಾವು ಕರ್ತನೆ ಅಪ್ಪ ಪ್ರೀತಿಯನ್ನು ಬಿಟ್ಟು ಬಿಡದೇ ಇರೋದಕ್ಕೆ ಸಹಾಯ ಮಾಡು. ನಮ್ಮ ಪ್ರೀತಿ ತಣ್ಣಗಾಗದೆ ಇರಲಿ ಸ್ವಾಮಿ. ನಿನ್ನ ಮೇಲೆ ನಮಗಿರುವ ಪ್ರೀತಿ, ನಮ್ಮ ಸಹೋದರ ಸಹೋದರಿಯರ ಮೇಲೆ, ನಮ್ಮ ಕುಟುಂಬದ ಮೇಲೆ ನಮಗಿರುವ ಪ್ರೀತಿ, ಕರ್ತನೆ ನೆರೆಯವರ ಮೇಲೆ ನಮಗಿರುವ ಪ್ರೀತಿ ತಣ್ಣಗಾಗದಿರಲಿ ಅಪ್ಪ. ಅಪ್ಪ ಸಹಾಯ ಮಾಡಿರಿ ಸ್ವಾಮಿ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ಮಹಿಮೆ, ಘನತೆ, ಸ್ತುತಿ, ಸ್ತೋತ್ರ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀವಪ್ಪ ಪ್ರೀತಿಯ ತಂದೆಯಾದ ದೇವರೇ. ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.